Hello friends, welcome to the class Indian Polity presented by ಸಂಗಟಿ ಸರ್. ಸಂಗಟಿ ಸರ್ ಅಕಾಡೆಮಿ ಅನ್ನುವಂಥ ಆ್ಯಪ್ ಇದರಲ್ಲಿ ಎಲ್ಲ ರೀತಿಯ ಕೋರ್ಸ್ಗಳು ಸಿಗ್ತಾ ಹೋಗುತ್ತೆ. ಪರಿಶಿಷ್ಟ ಪಂಗಡಗಳು, ನಾವು ಪ್ರೀವಿಯಸ್ ಇಯರ್ ಕ್ವಶನ್ಸ್ಗಳನ್ನು, ಮಲ್ಟಿಪಲ್ ಚಾಯ್ಸ್ ಕ್ವಶನ್ಗಳನ್ನು ಇಂಡಿಯನ್ ಪಾಲಿಟಿ ಅಲ್ಲಿ ನೋಡ್ತಾ ಇದ್ದೀವಿ. ಪರಿಶಿಷ್ಟ ಪಂಗಡಗಳು ಮತ್ತು ಇತರ ಸಾಂಪ್ರದಾಯಿಕ ಅರಣ್ಯವಾಸಿಗಳು, ಅರಣ್ಯ ಹಕ್ಕುಗಳ ಮಾನ್ಯತೆ ಕಾಯ್ದೆ, ಈ ಕಾಯ್ದೆ ಇದೆಯಲ್ಲ 2006 ಮೂಲಕ ಕೆಳಗಿನವುಗಳಲ್ಲಿ ಯಾವುದನ್ನು ಪರಿಶಿಷ್ಟ ಪಂಗಡಗಳು ಮತ್ತು ಇತರ ಸಾಂಪ್ರದಾಯಿಕ ಅರಣ್ಯ ನಿವಾಸಿಗಳಿಗೆ ಒದಗಿಸಲಾಗಿದೆ? ಯಾವ್ದಿದು? ಇಲ್ಲಿ ನೋಡಿ, ಇಲ್ಲಿ ಫಾರೆಸ್ಟ್ ಡ್ವೆಲ್ಲರ್ಸ್ ಥ್ರೂ ದಿ ಶೆಡ್ಯೂಲ್ಡ್ ಟ್ರೈಬ್ಸ್ ಅಂಡ್ ಅದರ್ ಟ್ರೆಡಿಷನಲ್ ಫಾರೆಸ್ಟ್ ಡ್ವೆಲ್ಲರ್ಸ್ ರಿಕಗ್ನಿಷನ್ ಆಫ್ ಫಾರೆಸ್ಟ್ ರೈಟ್ಸ್ ಆಕ್ಟ್ 2006. ಯಾವ ವರ್ಷದ ಆಕ್ಟ್ ಅಂತ ಕೂಡ ಸ್ಟೇಟ್ಮೆಂಟ್ ಕೇಳಿಬಿಡ್ತಾರೆ. ಇಲ್ಲಿ ಯಾರಿಗೆ ಕೊಡಲಾಗಿದೆ? ಅರಣ್ಯ ಭೂಮಿಯ ಮೇಲಿನ ಕಾನೂನು ಹಕ್ಕುಗಳಿಗೋಸ್ಕರ ಇದಾಗಿದ್ದ, ಅಥವಾ ಅರಣ್ಯಗಳ ಹೊರಗಿನ ಸ್ಥಳಗಳಲ್ಲಿ ಭೂಮಿ ಹಂಚಿಕೆ, ಅರಣ್ಯ ಬಿಟ್ಟು ಹೊರಗಡೆ ಇರ್ತಲ್ಲ ಆ ಸ್ಥಳಗಳನ್ನ ಇವರಿಗೆ ಹಂಚಿಕೋಸ್ಕರ ಇದೆಯಾ? ಇದು ಅರಣ್ಯ ಸಂಬಂಧಿತ ಕೈಗಾರಿಕೆಗಳಲ್ಲಿ ಅರಣ್ಯಕ್ಕೆ ಆ ಪ್ರಾಡಕ್ಟ್ ಅನ್ನ, ಆ ರಾ ಮಟೀರಿಯಲ್ಸ್ ಅನ್ನ, ಕಚ್ಚಾ ವಸ್ತುಗಳನ್ನ ತಗೊಂಡು ಒಂದು ಕೈಗಾರಿಕೆ ನಡೆಸ್ತಿರ್ತಾರಲ್ಲ, ಅಲ್ಲಿ ಉದ್ಯೋಗ ಕೊಡೋದಕ್ಕೋಸ್ಕರ ಕಾಯ್ದೆ ಇದೆಯಾ? ಈ ಕಾಯ್ದೆ ಏನಕ್ಕೋಸ್ಕರ ಇದೆ ಅಂತ ಕೇಳ್ತಾರೆ. ಅರಣ್ಯ ಭೂಮಿಯ ಮೇಲಿನ, ಫಾರೆಸ್ಟ್ ಅಲ್ಲಿ ಇರುವಂತ ಕೆಲವು ಭೂಮಿಯನ್ನ ಅದರ ಮೇಲೆ ಕಾನೂನು ಹಕ್ಕುಗಳವರಿಗೆ, ಆ ಲ್ಯಾಂಡಿನ ಮೇಲೆ ಹಕ್ಕುಗಳನ್ನು ಕೊಡೋದಕ್ಕೋಸ್ಕರ ಇದೆಯಾ? ಹೊರಗಿನ ಸ್ಥಳಗಳಲ್ಲಿ ಅರಣ್ಯ ಸಂಬಂಧಿತ ಮತ್ತು 1 ಮತ್ತು 2 ಕೂಡ ಇದೆ ಅಂತ ಹೇಳ್ತಾ ಇದ್ದಾರೆ. ಯಾವ ಆಪ್ಷನ್ ಸರಿ ಆಗ್ಬೋದು ಸ್ನೇಹಿತರೆ? ಸರಿಯಾದ ಉತ್ತರ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಅರಣ್ಯ ಭೂಮಿಯ ಕಾನೂನು ಹಕ್ಕುಗಳ ಬಗ್ಗೆ, ಅಂದ್ರೆ ಅವರಿಗೆ ಇವರು ಏನಾಗ್ತಾರೆ, ಫಾರೆಸ್ಟ್ ಡೆವಲರ್ಸ್ ಏನಂತ ಕೊಡಿ, ಸಾಂಪ್ರದಾಯಿಕ ಅರಣ್ಯವಾಸಿಗಳು ಅಲ್ಲೇ ಇರ್ತಾರೆ, ಪರಿಶಿಷ್ಟ ಪಂಗಡ ST ಅವರು ಅರಣ್ಯ ಅಲ್ಲೇ ವಾಸ ಮಾಡಕ್ಕೆ ಇಷ್ಟಪಡ್ತಿರ್ತಾರೆ, ಅದಕ್ಕೋಸ್ಕರನೇ ಅವ್ರಿಗೆ ರಿಸರ್ವೇಶನ್ ಕೊಟ್ಟಿದೆ. ಸೊ ಅಲ್ಲೇ ಅವರಿಗೆ ಭೂಮಿಯ ಮೇಲಿನ ಹಕ್ಕನ್ನ, ಈ ಭೂಮಿ ನಮ್ದಿದು, ಈ ಫಾರೆಸ್ಟ್ ಲ್ಯಾಂಡ್ ಇದ್ರೂ ಕೂಡ ಇದು ನಮಗೆ ಸಲ್ಲುತ್ತೆ ಅಂತ ಅವರಿಗೆ ವಿಶೇಷ ಸವಲತ್ತನ್ನು ಕೊಡೋದಕ್ಕೋಸ್ಕರ 2006 ಕಾಯ್ದೆಯನ್ನ ಮಾಡಲಾಯಿತು. ಈಗ ಫಾರೆಸ್ಟ್ ST ಕೆಟಗರಿ ಅವ್ರು ಬಿಟ್ಟು ಬೇರೆದಾರು ಹೋಗಿ ನಾವು ಫಾರೆಸ್ಟ್ ಅಲ್ಲಿ ಇದು ಲ್ಯಾಂಡ್ ನಂದಿದೆ ಅಂತಂದ್ರೆ ಅಲ್ಲಿ ಅವರಿಗೆ ಪನಿಷ್ಮೆಂಟ್ ಆಗ್ತದೆ, ಕಬ್ಜಾ ಮಾಡಿದಾರೆ ಅಂತ ಪನಿಷ್ಮೆಂಟ್ ಆಗ್ತಾರೆ. ಬಟ್ ಅಲ್ಲಿ ಇವರು 2006 ಕಾಯ್ದೆ ಮೂಲಕ, ಇದಕ್ಕೂ ಕೂಡ ತುಂಬಾ 108 ರೂಲ್ಸ್ ಅಂಡ್ ರೆಗ್ಯುಲೇಷನ್ಗಳಿದಾವೆ. ಎಷ್ಟು ವರ್ಷ ಅವರ ಪೂರ್ವಜರು ಅಲ್ಲಿ ಫಾರೆಸ್ಟ್ ಅಲ್ಲಿ ಇದ್ದಾರಂತ ರೆಕಾರ್ಡ್ಸ್ ಅನ್ನು ತೋರಿಸಬೇಕು, ಅವಾಗ ಮಾತ್ರ ಅವ್ರು ST ಕೆಟಗರಿ ಅಂತ ಕನ್ಸಿಡರ್ ಆಗಿ ಅವರಿಗೆ ಆ ಒಂದು ಭೂಮಿ ಪತ್ರದ ಮೇಲೆ ಹಕ್ಕು ಪತ್ರವನ್ನು ಕೊಡಲಾಗ್ತದೆ. ಆ ರೀತಿ ಇದೆ. ಓಕೆ, ಅದನ್ನ ಡೀಟೇಲ್ ಆಗಿ ಮತ್ತೆ ನೋಡೋಣ. ಬಟ್ ಇಲ್ಲಿ ಕ್ವಶನ್ ಆನ್ಸರ್ ಫಾಸ್ಟ್ ಆಗಿ ಒಂದ್ಸಲ ಮುಗಿಸ್ಬಿಡೋಣ, ಎಕ್ಸಾಮ್ ಹತ್ರ ಬರ್ತಾ ಇದೆ. ಕೆಳಗಿನ ಯಾವ 3 ರಾಜ್ಯಗಳಲ್ಲಿ ಅನುಚ್ಛೇದ 164 ಕ್ಲಾಸ್ 1 ಪರಿಶಿಷ್ಟ ಜಾತಿಗಳು ಮತ್ತು ಹಿಂದುಳಿದ ವರ್ಗಗಳ ಕಲ್ಯಾಣಕ್ಕೆ ಹೆಚ್ಚುವರಿಯಾಗಿ ಉಸ್ತುವಾರಿ ವಹಿಸಬಹುದಾದ ಬುಡಕಟ್ಟು ಕಲ್ಯಾಣದ ಉಸ್ತುವಾರಿ ಸಚಿವರನ್ನು ಒದಗಿಸಿದೆ? ಇಲ್ಲೊಂದು 3 ರಾಜ್ಯಗಳಲ್ಲಿ ಏನ್ ಮಾಡ್ಯಾರೆ, ಪರಿಶಿಷ್ಟ ಜಾತಿಗಳಿಗೆ, STಗಳಿಗೆ, SC ಅವರಿಗೆ, SC ಶೆಡ್ಯೂಲ್ಡ್ ಕಾಸ್ಟ್ ಮತ್ತು ಬ್ಯಾಕ್ವರ್ಡ್ ಕ್ಲಾಸ್, ಸೊ ಈ ತರ ಹಿಂದುಳಿದ ವರ್ಗ ಮತ್ತು ಪರಿಶಿಷ್ಟ ಜಾತಿ ಇವರಿಗೆ ಈ ಕೆಳಗೆ ಕೊಟ್ಟಿರುವಂತಹ 3 ರಾಜ್ಯಗಳಲ್ಲಿ ಅದಕ್ಕೋಸ್ಕರ ಒಂದು ಸ್ಪೆಷಲ್ ಮಿನಿಸ್ಟರ್ ಇರಬೇಕು ಅಂತ ಕೊಟ್ಟಿದ್ದಾರೆ. ಅದರ ಉಸ್ತುವಾರಿ ಅಂದ್ರೆ SC ಅವರ ಜನಾಂಗ ಅವರ ಅಭಿವೃದ್ಧಿ ಪಡಿಸೋದಕ್ಕೆ, ಹಿಂದುಳಿದ ವರ್ಗಗಳ ಜನಾಂಗಕ್ಕೆ ಅಭಿವೃದ್ಧಿ ಪಡಿಸೋದಕ್ಕೋಸ್ಕರ ಅದಕ್ಕೋಸ್ಕರನೇ ಒಂದು ಮಿನಿಸ್ಟರ್ ಇರಬೇಕು ಅಂತ ಎಲ್ಲಿ ಹೇಳುತ್ತೆ ಇದು? 164 ಕ್ಲಾಸ್ 1. ಇದನ್ನು ಕೂಡ ಕ್ವಶನ್ ಕೇಳ್ತಾರೆ. ಈ 3 ರಾಜ್ಯಗಳಲ್ಲಿ ಪರಿಶಿಷ್ಟ ಜಾತಿ ಮತ್ತು ಹಿಂದುಳಿದ ವರ್ಗಗಳ ಅಧಿಕಾರಿಗಳಿಗೋಸ್ಕರ ಒಂದು ಮಿನಿಸ್ಟರ್ ಇರಬೇಕಂತ ಯಾವ ಆರ್ಟಿಕಲ್ ಅಲ್ಲಿ ಕೊಡಲಾಗಿದೆ? 164 ಕ್ಲಾಸ್ 1 ನಲ್ಲಿ ಅದರ ಬಗ್ಗೆ ಉಲ್ಲೇಖ ಇದೆ. ಯಾವ ರಾಜ್ಯಗಳು? ಬಿಹಾರ್, ಪಶ್ಚಿಮ ಬಂಗಾಳ ಮತ್ತು ಒರಿಸ್ಸಾ, ಬಿಹಾರ್, ಮಧ್ಯಪ್ರದೇಶ್ ಮತ್ತು ಒರಿಸ್ಸಾ, ಬಿಹಾರ್, ರಾಜಸ್ಥಾನ್ ಮತ್ತು ಗುಜರಾತ್, ಬಿಹಾರ್, ರಾಜಸ್ಥಾನ್ ಮತ್ತು ಮಧ್ಯಪ್ರದೇಶ್. ಈ ಬಿಹಾರ್ ಒಂದೇ ಗೊತ್ತಿದ್ರೆ ವೇಸ್ಟೇ ಅದು, ಯಾಕಂದ್ರೆ ಎಲ್ಲ 4 ಆಪ್ಷನ್ ಅಲ್ಲಿ ಬಿಹಾರ ಇದೆ ಅಲ್ವಾ, ಅಲ್ಲಿ ಎಲಿಮಿನೇಷನ್ ಮಾಡೋಂಗಿಲ್ಲ. ಇಲ್ಲಿ ಪಶ್ಚಿಮ ಬಂಗಾಳ ಇದೆಯಾ, ಮಧ್ಯಪ್ರದೇಶ್ ಇದೆಯಾ, ರಾಜಸ್ಥಾನ್ ಇದೆಯಾ, ರಾಜಸ್ಥಾನ ಮತ್ತು ಮಧ್ಯಪ್ರದೇಶ ಈ ರೀತಿ ಕೇಳ್ತಾ ಹೋಗ್ತಾರೆ. ಇಲ್ಲಿ ಸರಿಯಾದ ಉತ್ತರ ಯಾವುದು ಸ್ನೇಹಿತರೆ? ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಬಿಹಾರ್, ಮಧ್ಯಪ್ರದೇಶ್, ಒರಿಸ್ಸಾ ಈ 3 ರಾಜ್ಯಗಳಲ್ಲಿ 164 ಕ್ಲಾಸ್ 1 ಪ್ರಕಾರ ಈ 2 ಕೆಟಗರಿಗೋಸ್ಕರ ಒಬ್ಬ ಮಿನಿಸ್ಟರ್ ಇರಬೇಕು ಅನ್ನುವಂಥದ್ದಿದೆ. ಆ ಪಾಯಿಂಟ್ಗಳನ್ನು ಕೊಡ್ತಾರೆ. ಇನ್ ಡೀಟೇಲ್ ಆಗಿ ನೀವು ಏನೇ ಓದಿದ್ರು ಸ್ವಲ್ಪ ಕ್ಲಾರಿಟಿಯಿಂದ ಓದಿದ್ರೆ ಬೇಕಾದಂತ ಎಕ್ಸಾಮ್ ಕೇಳಿ ಒಳ್ಳೆ ಆಫೀಸರ್ ಆಗಿ ರೆಡಿ ಆಗ್ತೀರಿ. ಇಲ್ಲ ನೀವು ಮೇಲ್ಮೇಲಿಂದ ಅಷ್ಟೇ ಹೊಡಿದ್ರೆ ಯಾವುದೋ ಒಂದು ಜಾಬ್ ಗ್ರೂಪ್ C ಆದ್ರೆ ಆಗಿರ್ಬೋದು, ಬಟ್ ಅಷ್ಟೇ ಅದರಲ್ಲಿ ಲೈಫ್ ಮುಗಿಸ್ಬಿಡ್ತೀರಾ ಗ್ರೂಪ್ C ಅಲ್ಲಿ. ನೀವು ಗ್ರೂಪ್ B, ಗ್ರೂಪ್ A ಅಂತಕ್ಕಂತಂದ್ರೆ ಎಷ್ಟು ಕ್ಲಾರಿಟಿ ಜಾಸ್ತಿ ಹೋಗುತ್ತೋ ಆ ಥರ ಒಂದು ಹೆಚ್ಚಿನ ಎಕ್ಸಾಮ್ ಅನ್ನ ಬರೀತಾ ಹೋಗೋದು. ಫಸ್ಟ್ ನೀವು ಇಮಿಡಿಯೇಟ್ ಆಗಿ ಗ್ರೂಪ್ C ಟ್ರೈ ಮಾಡಿ, ಅದು ಸೆಲೆಕ್ಷನ್ ಆಗಿ ಸಕ್ಸಸ್ ಆಗಿ ನಂತರ ಅಷ್ಟಕ್ಕೆ ಬಿಡಲಾರ್ದೆ ಮತ್ತೆ ಓದ್ತಾ ಹೋಗ್ಬೇಕು. ಅದೆಲ್ಲ ಓದಕ್ಕಂದ್ರೂ ಕೂಡ ಕ್ಲಾರಿಟಿ ಇರ್ಬೇಕಾಗ್ತದೆ. ಈಗ PSI ಎಕ್ಸಾಮ್ ಅಲ್ಲಿ ಆಲ್ರೆಡಿ ಕರೆದಿದ್ದಾರೆ. ಇದಕ್ಕೆ 20 ಇಂಪಾರ್ಟೆಂಟ್ ಎಸ್ಸೆಗಳನ್ನು ಇನ್ ಡೀಟೇಲ್ ಆಗಿ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಇಂಟ್ರೊಡಕ್ಷನ್, ಕನ್ಕ್ಲೂಷನ್, ಬಾಡಿ ಪಾರ್ಟ್ ಎಲ್ಲ ಅದ್ಭುತವಾಗಿರ್ತದೆ. ಯಾವ ಬೇರೆ ಎಸ್ಸೆಗೋಸ್ಕರ ಬೇರೆ ಯಾವ ಬುಕ್ ಓದೋದು ಬೇಡ, ಅಷ್ಟು ನೀಟಾಗಿ ಇಷ್ಟೇ ನೋಡ್ಕೊಂಡ್ಬಿಟ್ರೆ ಮೋರ್ ದೆನ್ ಸಫಿಷಿಯಂಟ್. ಈ ಎಸ್ಸೆಗಳು ತುಂಬಾ ಇಂಪಾರ್ಟೆಂಟ್, ಪ್ರಚಲಿತ ಘಟನೆ ಇರೋದ್ರಿಂದ ಅವೇ 4-5 ಎಸ್ಸೆ ಕೇಳಿರ್ತಾರಲ್ಲ, ಅದರಲ್ಲಿ 20 ಎಸ್ಸೆ ಇದರಲ್ಲೇ ಬಂದಿರ್ತಾವೆ. ಯಾಕಂದ್ರೆ ಪ್ರಚಲಿತ ಘಟನೆ ಮೇಲೆ ಟ್ರೆಡಿಷನಲ್ ಎಸ್ಸೆಗಳನ್ನು ಅಷ್ಟೇ ಕೇಳ್ತಿರ್ತಾರೆ. ಓಕೆ, ಅಂಡ್ ಪರಿಪೂರ್ಣ ಭಾರತದ ಸಂವಿಧಾನ ಇನ್ ಡೀಟೇಲ್ ಆಗಿ ನಾನು ಎಲ್ಲ ಚರ್ಚೆ ಮಾಡಿದ್ದೀನಿ. ಎಲ್ಲಿ? ಇದು ಸಂಗಟಿ ಸರ್ ಅಕಾಡೆಮಿ ಆ್ಯಪಲ್ಲಿ ಇವೆಲ್ಲ ಸಿಗ್ತದೆ ನಿಮಗೆ. ಎಕನಾಮಿಕ್ ಪೂರ್ತಿ ಕ್ಲಾಸ್ಗಳು, ಎಕನಾಮಿಕ್ ಸರ್ವೆ, ಕರ್ನಾಟಕ ಎಕನಾಮಿಕ್ ಸರ್ವೆ, ಬಜೆಟ್, ಇಂಡಿಯಾ ಬಜೆಟ್, ಕರ್ನಾಟಕ ಬಜೆಟ್,
ಈ ರೀತಿ ಇನ್ ಡೀಟೇಲ್ ಆಗಿ ಚರ್ಚೆ ಆಗಿದೆ. ಅಂಡ್ ಗ್ರೂಪ್ ಬಿ ಪೋಸ್ಟ್ ಕೂಡ ತುಂಬಾ ಅದ್ಭುತವಾದ ಎಷ್ಟೋ ವರ್ಷಗಳ ನಂತರ ನಿಮಗೆ ಕಾಲ್ ಫಾರ್ಮ್ ಆಗಿದೆ. ಈಗ ಆಗ್ಬಿಟ್ರೆ ಬೇಗ ಪ್ರಮೋಷನ್ ಚಾನ್ಸ್ ಇದೆ. ನೆಕ್ಸ್ಟ್ ಬ್ಯಾಚ್ಗೆ ಆದಾಗ ಪ್ರಮೋಷನ್ ಚಾನ್ಸ್ ಕಡಿಮೆ, ಮತ್ತು ಈಗ ಇನ್ನೊಂದ್ಸಲ ಕರಿಬೇಕಂದ್ರೆ ಒಂದು 5 ವರ್ಷ ಆದ್ರೂ ಟೈಮ್ ತೊಗೊಳ್ತದೆ. ಇದು ಈಗ ಆಲ್ರೆಡಿ ಕರೆದಿದ್ದಂಥದ್ದು ಮತ್ತೆ ಅಪ್ಲಿಕೇಶನ್ ಹಾಕಕ್ಕೆ ಎಕ್ಸ್ಟೆಂಡ್ ಮಾಡಿದ್ದಾರೆ. ಹಿಂದುಳಿದ ವರ್ಗಗಳ ಕಲ್ಯಾಣಾಧಿಕಾರಿ ಯಾರ್ಯಾರು ಬರೀಬೇಕಂತ ಅನ್ಕೊಂಡಿದ್ರಿ, ಸುಮ್ಮನೆ ಅಪ್ಲಿಕೇಶನ್ ಹಾಕ್ಬಿಟ್ಟು ಬರೆಯಕ್ಕೆ ಹೋಗ್ಬಿಟ್ರೆ ಯಾವತ್ತೂ ಪಾಸ್ ಆಗಲ್ಲ. ನೀಟಾಗಿ ಅದ್ರ ಬಗ್ಗೆ ತಿಳ್ಕೊಬೇಕು. ಇದು ಪೇಪರ್ 2 ಇದೆ, 15 ಯೂನಿಟ್ಸ್ ಇರ್ತಾವೆ. ಇದರಲ್ಲಿ ಪ್ರತಿಯೊಂದು ಯೂನಿಟ್ ಅನ್ನು ಇನ್ ಡೀಟೇಲ್ ಆಗಿ ಹೇಳಿದ್ದೀನಿ. ಸಾಕಷ್ಟು ಬಾರಿ ರಿವಿಷನ್ ಕೂಡ ಮಾಡ್ಕೊಡ್ತೀನಿ. ಇದರಲ್ಲಿ 100ರಲ್ಲಿ 90 ಕ್ವಶನ್ ನೆಟ್ ಕ್ವಶನ್ ರೈಟ್ ಮಾಡುವಂತ ಸಾಧ್ಯತೆ ಜಾಸ್ತಿ ಇರ್ತದೆ. ಓಕೆ, ಇವೆಲ್ಲ ನೋಡ್ತಾವೆ. ಮುಂದಿನ ಕ್ವಶನ್, ಭಾರತದ ಸಂವಿಧಾನದ ತಿದ್ದುಪಡಿಯಿಂದ ಈ ಕೆಳಗಿನ ಆಯೋಗಗಳಲ್ಲಿ ಯಾವುದು ಸ್ಥಾಪನೆಯಾಗಿದೆ? ಸಂವಿಧಾನ ತಿದ್ದುಪಡಿ ಮೂಲಕ ಮಾಡಿದಂತ ಒಂದು ಈ ಸಂಸ್ಥೆ ಯಾವುದು? ಮಕ್ಕಳ ಹಕ್ಕುಗಳ ಸುರಕ್ಷಣೆಗಾಗಿ ರಾಷ್ಟ್ರೀಯ ಆಯೋಗ. ಇದಕ್ಕೇನಾದ್ರೂ ಕಾನ್ಸ್ಟಿಟ್ಯೂಷನ್ ಬಾಡಿ ಇದೆಯಾ, ಆರ್ಟಿಕಲ್ ಇದೆಯಾ? ಅಲ್ಪಸಂಖ್ಯಾತರ ರಾಷ್ಟ್ರೀಯ ಆಯೋಗ, ರಾಷ್ಟ್ರೀಯ ಮಹಿಳಾ ಆಯೋಗ, ಪರಿಶಿಷ್ಟ ಪಂಗಡದ ರಾಷ್ಟ್ರೀಯ ಆಯೋಗ. ಯಾವುದು ಸರಿಯಾದ ಉತ್ತರ ಸ್ನೇಹಿತರೆ? ಇದು ಪರಿಶಿಷ್ಟ ಪಂಗಡದ ರಾಷ್ಟ್ರೀಯ ಆಯೋಗ, ನ್ಯಾಷನಲ್ ಕಮಿಷನ್ ಫಾರ್ ST. SC ST OBC 3ಕ್ಕೆ ಮಾತ್ರ ಇದೆ. SCಗೆ ಎಷ್ಟನೇ ಆರ್ಟಿಕಲ್ ಸ್ನೇಹಿತರೆ? ಸಾಕಷ್ಟು ಬಾರಿ ನೋಡಿದೀವಿ, 338. ಇದಕ್ಕೆ STಗೆ 338 ಕ್ಯಾಪಿಟಲ್ A, ಕ್ಯಾಪಿಟಲ್ ಬರೀಬೇಕು, ಹೊಸದಾಗಿದೆಯಲ್ಲ. ಬ್ಯಾಕ್ವರ್ಡ್ ಕ್ಲಾಸ್ಗೆ ಇರುವಂತ ಕಮಿಷನ್ ನ್ಯಾಷನಲ್ ಕಮಿಷನ್ ಫಾರ್ ಬ್ಯಾಕ್ವರ್ಡ್ ಕ್ಲಾಸ್ 338 ಕ್ಯಾಪಿಟಲ್ B. ಸೊ ಇವುಗಳಿದೆ. ಮಕ್ಕಳ ಹಕ್ಕುಗೋಸ್ಕರ ಇನ್ನೂ ಕಾನ್ಸ್ಟಿಟ್ಯೂಷನ್ ಬಾಡಿ ಆಗಿಲ್ಲ. ಅಲ್ಪಸಂಖ್ಯಾತರ ರಾಷ್ಟ್ರೀಯ ಆಯೋಗ ಕಾನ್ಸ್ಟಿಟ್ಯೂಷನ್ ಬಾಡಿ ಅಲ್ಲ, ಮಹಿಳಾ ಆಯೋಗ ಕೂಡ ಅಲ್ಲ. ಸೊ ಇದು 3 ಈ ಬಾಡಿಗಳನ್ನ ನಾವು ಕಾನ್ಸ್ಟಿಟ್ಯೂಷನ್ ಬಾಡಿ ಅಂತ ಕರಿತೀವಿ. ಇದರಲ್ಲಿ ಯಾವ ಸಂವಿಧಾನ ತಿದ್ದುಪಡಿಗಳು ಕೂಡ ಪ್ರೀವಿಯಸ್ ಕ್ಲಾಸ್ಗಳನ್ನ ಡಿಸ್ಕಸ್ ಮಾಡಿ. 45ನೇ ಸಂವಿಧಾನ ತಿದ್ದುಪಡಿ ಅಂದ್ರೆ ಏನು, 89ನೇ ತಿದ್ದುಪಡಿ, ಆಲ್ರೆಡಿ 338ರಲ್ಲಿ ಆಫೀಸರ್ ಇರುವಂತದ್ದು. ಇಲ್ಲಿ 340ನೇ ಆರ್ಟಿಕಲ್ ಅನ್ನ ಉಪಯೋಗ ಮಾಡಿಕೊಂಡು ಅಲ್ಲಿ ರಾಷ್ಟ್ರಪತಿಯವರು ನೇಮಕ ಮಾಡ್ತಾ ಹೋಗ್ತಾರೆ ಆ ಕಮಿಟಿಗಳನ್ನ. ಸೊ ಇವೆಲ್ಲ ಇನ್ ಡೀಟೇಲ್ ಆಗಿ ನಾನು ಚರ್ಚೆ ಮಾಡ್ತಾ ಹೋಗಿದ್ದೀನಿ ಪಾಲಿಟಿ ಕ್ಲಾಸ್ಗಳಲ್ಲಿ, ಅವೆಲ್ಲ ಸಿಗುತ್ತೇನೆ ಸ್ನೇಹಿತರೆ. ಅದ್ಭುತವಾಗಿ ಎಕ್ಸ್ಪ್ಲೇನ್ ಆಗ್ತಾ ಹೋಗಿದೆ. ಯಾವ ಬುಕ್ ಓದೋದು ಬೇಡ, ಇದೊಂದು ಕ್ಲಾಸ್ ಕೇಳಿದ್ರೆ ಅಷ್ಟು ಪರ್ಫೆಕ್ಟ್ ಆಗಿರ್ತದೆ. ಇನ್ನು GST ಕೌನ್ಸಿಲ್ ಬಗ್ಗೆ ಕೂಡ ಸಾಕಷ್ಟು ಬಾರಿ ಕ್ವಶನ್ ಕೇಳ್ತಾರೆ. ಇದು ಕಾನ್ಸ್ಟಿಟ್ಯೂಷನ್ ಬಾಡಿ ಹೌದಾ? ಫಸ್ಟ್ ಆಫ್ ಆಲ್ GST ಕೌನ್ಸಿಲ್ ಎಸ್ ಆರ್ ನೋ ಕಮೆಂಟ್ ಸೆಕ್ಷನ್ ಹೇಳಿ. ಎಸ್, ಇದು ಕಾನ್ಸ್ಟಿಟ್ಯೂಷನಲ್ ಬಾಡಿ. ಯಾಕಂದ್ರೆ ಇದಕ್ಕೊಂದು ಆರ್ಟಿಕಲ್ ಇದೆ. ಹೇಳಿ, ಆರ್ಟಿಕಲ್ ಆದ್ರೂ ಹೇಳಿ. ಇಟ್ ಈಸ್ ಅ ಕಾನ್ಸ್ಟಿಟ್ಯೂಷನಲ್ ಬಾಡಿ. ಓಕೆ, ಅದರದ ಆರ್ಟಿಕಲ್ ಇದೆ. ಯಾವುದು? ಸರಕು ಮತ್ತು ಸೇವಾ ತೆರಿಗೆಯನ್ನು ಪರಿಚಯಿಸಿದ ಮೊದಲ ದೇಶ ಯಾವುದು? ಫಸ್ಟ್ ಯಾವುದು GST ಅನ್ನು ಇಂಟ್ರೊಡ್ಯೂಸ್ ಮಾಡಿದ್ದು? ಭಾರತ ದೇಶನ ನಾವೇ ಫಸ್ಟ್? ಜರ್ಮನಿ, ಫ್ರಾನ್ಸ್, USA? ಸರಿಯಾದ ಉತ್ತರ ಫ್ರಾನ್ಸ್. ಸರಿಯಾದ ಉತ್ತರ. ಫ್ರಾನ್ಸ್ ಅಲ್ಲಿ ಫಸ್ಟ್ ಟೈಮ್ GST ಅನ್ನು ಇಂಟ್ರೊಡ್ಯೂಸ್ ಮಾಡ್ತಾರೆ. ಹಾಗಾಗಿ ಎಲ್ಲಾ ದೇಶಗಳು ಅದನ್ನ ಆಲ್ಮೋಸ್ಟ್ ಫಾಲೋ ಮಾಡ್ಕೊಂಡು ಬಂದಿದೆ. ಸ್ಪೆಷಲ್ ಆಫೀಸರ್ ಫಾರ್ ಲಿಂಗ್ವಿಸ್ಟಿಕ್ ಮೈನಾರಿಟೀಸ್, ಇದು ಕಾನ್ಸ್ಟಿಟ್ಯೂಷನಲ್ ಬಾಡಿಯಲ್ಲಿ ಬರ್ತದೆ, ಸಂವಿಧಾನಬದ್ಧವಾದ ಸಂಸ್ಥೆ. ಇದು ಕೂಡ ಸ್ಪೆಷಲ್ ಆಫೀಸರ್. SC STಗೂ ಕೂಡ ಮೊದಲು ಸ್ಪೆಷಲ್ ಆಫೀಸರ್ ಇದ್ರು 338ನೇ ಆರ್ಟಿಕಲ್ ಅಲ್ಲಿ. ಅದ ನಂತರ 65ನೇ ಸಂವಿಧಾನ ತಿದ್ದುಪಡಿ ಮೂಲಕ ಚೇಂಜ್ ಮಾಡಿ ಅದಕ್ಕೆ ಕಮಿಷನ್ ಅಂತ ಮಾಡ್ತಾರೆ. ಎರಡು ಒಟ್ಟಿಗೆ ಮಾಡ್ತಾರೆ. ಮತ್ತೆ 89 ಸಂವಿಧಾನ ತಿದ್ದುಪಡಿಯಲ್ಲಿ ಸಪರೇಟ್ ಮಾಡ್ತಾರೆ. 102ನೇ ಸಂವಿಧಾನ ತಿದ್ದುಪಡಿಯಲ್ಲಿ ಬ್ಯಾಕ್ವರ್ಡ್ ಕ್ಲಾಸ್ ಕಮಿಷನ್ ಬರ್ತಾರೆ. ಅವೆಲ್ಲ ಡೀಟೇಲ್ ಆಗಿ ಥಿಯರಿ ಕ್ಲಾಸ್ ಅಲ್ಲಿ ಹೇಳಿದ್ದೀನಿ. ಅವು ಸಂಕಟಿ ಸರ್ ಅಕಾಡೆಮಿಯಲ್ಲಿ ನೀವು ನೋಡ್ತಾ ಹೋಗಬಹುದು. ಇಲ್ಲಿ ನೋಡಿ, ಭಾಷಾ ಅಲ್ಪಸಂಖ್ಯಾತರಿಗೆ ವಿಶೇಷ ಅಧಿಕಾರಿಯನ್ನು ನೇಮಿಸಲು ಭಾರತ ರಾಷ್ಟ್ರಪತಿಗಳಿಗೆ ಯಾವ ವಿಧಿ ಅಧಿಕಾರ ನೀಡುತ್ತದೆ? ಬ್ಯಾಕ್ವರ್ಡ್ ಕ್ಲಾಸಿಗೆ ಅದೆಲ್ಲ ಮಾಡ್ಬೇಕಾದ್ರೆ 340ನೇ ಆರ್ಟಿಕಲ್ ಯೂಸ್ ಮಾಡಿಕೊಂಡು ರಾಷ್ಟ್ರಪತಿಯವರು ಒಂದು ಆಯೋಗವನ್ನ ಕಮಿಷನ್ ಮಾಡ್ಬಿಡ್ತಿದ್ರು. ಈಗ ಈ ಯಾವ ಆರ್ಟಿಕಲ್ ಪ್ರಕಾರ ಇದೆ? ಇದು 340 ಕೊಟ್ಟಿದ್ದಾರೆ. ಇದು ಬ್ಯಾಕ್ವರ್ಡ್ ಕ್ಲಾಸಿಗೆ. ಇವ್ರು ಕೇಳ್ತಾ ಇರೋದು ಅಲ್ಪಸಂಖ್ಯಾತರಿಗೋಸ್ಕರ ಕೇಳ್ತಾ ಇದ್ದಾರೆ. ಲಿಂಗ್ವಿಸ್ಟಿಕ್ ಮೈನಾರಿಟಿ, ಭಾಷಾ ಅಲ್ಪಸಂಖ್ಯಾತರಿಗೆ ಯಾವ್ದಿದೆ? 347, 350 ಕ್ಯಾಪಿಟಲ್ B, 353. ಸೊ ಸರಿಯಾದ ಉತ್ತರ ಆಪ್ಷನ್ B ಇಸ್ ದ ರೈಟ್ ಆನ್ಸರ್. 350 ಕ್ಯಾಪಿಟಲ್ B. ಇದರ ಮೂಲಕ ಅವರಿಗೆ ಸಂವಿಧಾನಬದ್ಧವಾದ ಒಂದು ಸಂಸ್ಥೆ, ಇದು ಸ್ಪೆಷಲ್ ಆಫೀಸರ್ ಅಂತ ಮಾಡಿರ್ತಾರೆ. ಮುಂದಿನ ದಿನಗಳಲ್ಲಿ ಇದನ್ನ ಅವರು ಕಾನ್ಸ್ಟಿಟ್ಯೂಷನಲ್ ಬಾಡಿ ಕೂಡ ಮಾಡಬಹುದು. ಅದು ಕೂಡ ಸಾಧ್ಯತೆ ಇದೆ. ವೆರಿ ಸೂನ್ ಅದು ಕೂಡ ಆಗ್ತದೆ. ಓಕೆ, ಸರ್ಕಾರಗಳು ಬದಲಾದಂಗೆ ಹಿಂಗೆ ಚೇಂಜ್ ಆಗ್ತಾ ಇರ್ತದೆ. ಯಾಕಂದ್ರೆ ಈ ತರನೇ ಆಗಿದೆ ಅಲ್ವಾ. ಫಸ್ಟ್ SC ST ಅನ್ನೋದು ಅವೇನಿದ್ವು ಅವು ಕಂಪ್ಲೀಟ್ ಆಗಿ ಕಾನ್ಸ್ಟಿಟ್ಯೂಷನಲ್ ಬಾಡಿ ಅಂತ ಇರಲಿಲ್ಲ. ಆಫೀಸರ್ ಅಷ್ಟೇ ಇಟ್ಟಿದ್ರು. ಸ್ಟ್ಯಾಚ್ಯೂಟರಿ ಬಾಡಿಯಾಗಿ ನಂತರದಲ್ಲಿ ಕಾನ್ಸ್ಟಿಟ್ಯೂಷನಲ್ ಬಾಡಿ ಆಗ್ತಾ ಹೋಗ್ತಾವೆ. ಸೊ ಈಗ ಇದಕ್ಕೆ ಬರೀ ಆಫೀಸರ್ ಇದೆ, ಮುಂದೆ ಚೇಂಜ್ ಆಗ್ತಾ ಹೋಗುತ್ತೆ. ಈಗ ಸದ್ಯಕ್ಕೆ ಕೇಳಿದಾಗ ನಿಮಗೆ ಅದು ಕಾನ್ಸ್ಟಿಟ್ಯೂಷನಲ್ ಬಾಡಿಯಲ್ಲಿ ಬರ್ತದೆ. ಕಾನ್ಸ್ಟಿಟ್ಯೂಷನಲ್ ಬಾಡಿ CAG, ಕಾಂಪ್ಟ್ರೋಲರ್ ಅಂಡ್ ಆಡಿಟರ್ ಜನರಲ್. ಇದ್ರ ಬಗ್ಗೆ ಒಂದು ಕ್ವಶನ್ ಕೇಳೋದು ತುಂಬಾ ಸಾಕಷ್ಟು ಬಾರಿ ರಿಪೀಟ್ ಮಾಡ್ತಾರೆ ಇದನ್ನ. ಕೆಳಗಿನಗಳಲ್ಲಿ ಯಾವ ಖಾತೆಗಳನ್ನು CAG ಆಡಿಟ್ ಮಾಡುವುದಿಲ್ಲ? ಯಾವ್ದನ್ನ ಮಾಡಲ್ಲ ಅವರು? ರಾಜ್ಯ ಸರ್ಕಾರಗಳಿಗೆ, ಪುರಸಭೆ ಸಂಸ್ಥೆಗಳು, ಸರ್ಕಾರಿ ಕಂಪನಿಗಳು, ಕೇಂದ್ರ ಸರ್ಕಾರ. ಯಾವಗಳನ್ನ ಮಾಡಲ್ಲ? ತುಂಬಾ ಡೈರೆಕ್ಟ್ ಕ್ವಶನ್. ಇದು ಪುರಸಭೆ ಸಂಸ್ಥೆಗಳನ್ನ ಮಾಡಲ್ಲ, ರಾಜ್ಯ ಸರ್ಕಾರ ಮಾಡುತ್ತೆ. CAG ಕೇಂದ್ರದ್ದಾದ್ರೂ ಕೂಡ ಇಲ್ಲಿ ಸರ್ಕಾರಿ ಕಂಪನಿಗಳನ್ನ ಕೂಡ ಮಾಡುತ್ತೆ. ಗೌರ್ಮೆಂಟ್ ಕಂಪನಿ, ರಾಜ್ಯ ಮಟ್ಟದ್ದಾಗಿರ್ಬೋದು, ಕೇಂದ್ರ ಮಟ್ಟದ ಕಂಪನಿ ಆಗಿರ್ಬೋದು. ಕರ್ನಾಟಕದ ಕಂಪನಿ ಅಂದ್ರೆ ಆ ರಾಜ್ಯದ ಕಂಪನಿ ಆಗಿರ್ಬೇಕು, ಸರ್ಕಾರದ ಕಂಪನಿ, ಪ್ರೈವೇಟ್ ಈ ತರ ಕಂಪನಿಗಳಲ್ಲ. ಇನ್ಫೋಸಿಸ್ ಹೋಗಿ ಇವ್ರು ಚೆಕ್ ಮಾಡೋಕ್ಕಾಗಲ್ಲ, ಸರ್ಕಾರದ ಕಂಪನಿ. ಇಲ್ಲಿ ಕೇಂದ್ರ ಸರ್ಕಾರ ಕೂಡ ಮಾಡ್ತಾರೆ. ಪುರಸಭೆ ಸಂಸ್ಥೆಗಳು, ಪಂಚಾಯತ್ಗಳು, ಇದರ ಇವ್ರು CAG ಇವ್ರು ಮಾಡೋದಿಲ್ಲ. CAG ಆಡಿಟ್ ಮಾಡುವುದಿಲ್ಲ ಅಂತ ಈ ರೀತಿ ಡೈರೆಕ್ಟ್ ಕ್ವಶನ್ ಕೇಳ್ತಾರೆ ಸ್ನೇಹಿತರೆ. ಇಲ್ಲಿ ಕಾಂಪ್ಟ್ರೋಲರ್ ಅಂಡ್ ಆಡಿಟರ್ ಜನರಲ್ ಆಫ್ ಇಂಡಿಯಾ ಅದ್ರ ಬಗ್ಗೆ ಇದೆ. ಇದು ಅವರ ಆರ್ಟಿಕಲ್ ಅನ್ನು ನೀಟಾಗಿ ನಾವು ಒಂದ್ಸಲ ಸ್ಟಡಿ ಮಾಡಿಬಿಟ್ರೆ ಅವೆಲ್ಲ ಪಾಯಿಂಟ್
ಒಂದು ಸಲ ಒಂದು ಕಾನ್ಸೆಪ್ಟನ್ನು ಹಿಡ್ಕೊಂಡು ನೀವು ನೀಟಾಗಿ ಪೂರ್ತಿ ಓದ್ಬಿಟ್ರೆ ಬೇಕಾದಂಗೆ ಕೇಳೋರು ಆರಾಮಾಗಿ ಆನ್ಸರ್ ಮಾಡ್ಬೋದು ಅಷ್ಟು. ಬಟ್ ಕಾನ್ಸೆಪ್ಚುಯಲ್ ಕ್ಲಾರಿಟಿ ಇಂಪಾರ್ಟೆಂಟ್. ಮೇಲ್ಮೇಲಿಂದ 2 ಪಾಯಿಂಟ್ ಎಲ್ಲೋ ಜೆರಾಕ್ಸ್ ತೊಗೊಂಡೆ, ಎಲ್ಲೋ 2 ಪಾಯಿಂಟ್ ಓದಿದೆ, ಬಯಾಟ್ ಹಾಕಿದೆ, ನಾನು ಆಫೀಸರ್ ಆಗ್ಬಿಡ್ತೀನಿ, ಆಗ್ಬೋದು ಒಂದು ಲೆವೆಲ್ಗೆ. ಯಾವುದು ಗ್ರೂಪ್ ಸಿ ಲೆವೆಲ್, ಗ್ರೂಪ್ ಬಿ ಆಫೀಸರ್ ಆಗ್ಬೇಕಂದ್ರೆ ನೀವು ಡೈರೆಕ್ಟಾಗಿ ಅಲ್ಲಿ ಸ್ವಲ್ಪ ಇನ್ ಡೀಟೇಲ್ ಆಗಿ ಓದ್ಬೇಕಾಗ್ತದೆ. ಗ್ರೂಪ್ ಬಿ ಸಿಗೂ ಕೂಡ ಟಫ್ ಕೇಳ್ತಾ ಇದ್ದಾರೆ ಈಗ, ಅದೇನು ಈಸಿ ಆಗ್ತಾ ಇಲ್ಲ. ಸೊ ಚೆನ್ನಾಗಿ ಯಾರು ಓದ್ತೀರಿ ಬೇಗ ಆಗ್ಬೇಕನ್ನೋರು ನೀಟಾಗಿ ತಿಳ್ಕೊ. ಕೆಳಗಿನವರಲ್ಲಿ ಯಾರನ್ನು ಭಾರತದ ಸಾರ್ವಜನಿಕ ಪರ್ಸ್ನ ರಕ್ಷಕ, ಗಾರ್ಡಿಯನ್ ಆಫ್ ದಿ ಪಬ್ಲಿಕ್ ಪರ್ಸ್ ಅಂತ ಕರಿತೀವಿ? ಯಾರನ್ನ? RBI ಗವರ್ನರ್, CAG, ಸುಪ್ರೀಂ ಕೋರ್ಟ್, ಕೇಂದ್ರ ಹಣಕಾಸು ಸಚಿವ? ಇದು ಡೈರೆಕ್ಟ್ ಆನ್ಸರ್ CAG. ಒಂದೊಂದ್ಸಲ ನೋಡಿದಾಗ ಸಾರ್ವಜನಿಕ ಪರ್ಸ್ ಮೋಸ್ಟ್ಲಿ RBI ಗವರ್ನರ್ ಇರ್ಬೋದಾ, ಸುಪ್ರೀಂ ಕೋರ್ಟ್ ಆಗುತ್ತಾ? ಮೋಸ್ಟ್ಲಿ ಆಗಲ್ಲ ಅಂತ ಇದನ್ನ ಕೈ ಬಿಟ್ಟು ಕೇಂದ್ರ ಹಣಕಾಸು ಸಚಿವರು ಇದ್ದರೂ ಇರ್ಬೋದಾ ಅಂತ ಈ ಅನ್ನೆಸರಿ ಡೌಟ್ಗಳು ಬರ್ಬೋದು. ನೀಟಾಗಿ ಇದಂದ ತಕ್ಷಣ CAG ಫಿಕ್ಸ್ ಅಂತ ಅಷ್ಟು ಗೊತ್ತಿರ್ಬೇಕು, ಅಷ್ಟು ಕ್ಲಾರಿಟಿ ಬರ್ಬೇಕು ನಿಮಗೆ. ಅದು ಬರೋದು ಯಾವಾಗ? ರಿಪೀಟೆಡ್ ಆಗಿ ರಿವಿಷನ್ ಮಾಡಬೇಕು, ಕಾನ್ಸೆಪ್ಟನ್ನು ನೀಟಾಗಿ ತಿಳ್ಕೊಬೇಕು. ಇವ್ರು ಬೇರೆದವ್ರು ಇರೋಕ್ಕೆ ಸಾಧ್ಯನೇ ಇಲ್ಲ, ಇವರೇ ಇರ್ತಾರೆ ಅನ್ನುವಂಥದ್ದು ಅಲ್ಲಿ ನಿಮಗೆ ಐಡಿಯಾ ಬರಬೇಕು. ಅಂದಾಗ ಪರ್ಫೆಕ್ಟಾಗಿ ಓದ್ಯಾಕ ಮಾತ್ರ ಆಗುತ್ತೆ. ನೀವು ಹಂಗೆ ಒಂದು ಬುಕ್ ಓದೋದು, ಮತ್ತೆ ಇನ್ನೊಂದು ಬುಕ್ ತರಿಸೋದು, ಅದನ್ನು ಓದೋದು, ಮತ್ತೆ ಇನ್ನೊಂದು ಚೆನ್ನಾಗಿದೆ ಅದನ್ನು ತೊಗೊಳ್ಳೋದು, ಈ ಥರ ಆದರೂ ವರ್ಕೌಟ್ ಅಲ್ಲ. ಅವೆಲ್ಲ ಬುಕ್ಗಳನ್ನು ನೋಡಿ, ನಾವು ಆ್ಯಕ್ಚುಲಿ ಹೇಳುವಂಥ ಮೆಂಟರ್ ಅವ್ರದ್ದು ನೋಡಿ ನಿಮಗೆ ಪರ್ಫೆಕ್ಟಾಗಿ ಅದೊಂದು ನೋಡಿಬಿಟ್ರೆ ಸಾಕು. ಈ ಸಂಘಟಿ ಸರ್ ಅಕಾಡೆಮಿಲಿ ಈ ಕೋರ್ಸನ್ನು ನೋಡಿಬಿಟ್ರೆ ನೀವು ಯಾವ ಬೇರೆ ಬುಕ್ಕನ್ನು ಓದೋ ಅವಶ್ಯಕತೆನೇ ಇಲ್ಲ. ಈ ಅಟಾರ್ನಿ ಜನರಲ್, ಆಡಿಟರ್ ಜನರಲ್, ಅಡ್ವೊಕೇಟ್ ಜನರಲ್, ಸೊ ಇವ್ರ ಬಗ್ಗೆ ಕ್ವಶನ್ ಕೂಡ, ಇದು ಕಾನ್ಸ್ಟಿಟ್ಯೂಷನ್ ಬಾಡಿ ಎಷ್ಟನೇ ಆರ್ಟಿಕಲ್ ಇದು ತುಂಬ ಪ್ರೀತಿ, ಸಾಕಷ್ಟು ಬಾರಿ ಕ್ವಶನ್ ಕೇಳ್ತಾ ಹೋಗ್ತಾ ಇರ್ತಾರೆ ಇದನ್ನು. ಓಕೆ, ಇವುಗಳನ್ನು ಕೂಡ ನೋಡೋಣ ಸ್ನೇಹಿತರೆ. ಓಕೆ, ರೈಟ್. ಇಲ್ಲಿ ಮತ್ತೆ ನಾನು ಡಿಸ್ಕಸ್ ಮಾಡ್ತೀನಿ ಇದ್ರ ಬಗ್ಗೆ. ಸೊ ನೀಟಾಗಿ ನೋಡ್ತಾ ಹೋಗಿ, ಹಂಗೆ ಇವು ಎಲ್ಲ ಸೀರೀಸ್ ಕಂಟಿನ್ಯೂ ಆಗುತ್ತೆ. ಇಷ್ಟು ಕ್ಲಾಸ್ಗಳನ್ನು ನೋಡಿದ್ರೆ ಆಲ್ಮೋಸ್ಟ್ ಪಾಲಿಟಿ ಪೂರ್ತಿ ಕಂಪ್ಲೀಟ್ ಆಗುತ್ತೆ. ಇದರಿಂದನೇ ಕ್ವಶನ್ ಬಂದಿದ್ದು ನೀವು ಸಾಕಷ್ಟು ಎಕ್ಸಾಮಲ್ಲಿ ನೋಡ್ತಾ ಹೋಗ್ಬೋದು. ಈ PSI ಪರೀಕ್ಷೆಗೆ ಎಸ್ಸೆ ಇದೆ ಸ್ನೇಹಿತರೆ, ಸಾಧ್ಯ ಆದರೆ ಇದನ್ನು ಕನ್ಸಿಡರ್ ಮಾಡ್ತಾ ಹೋಗಿ. ಆ್ಯಂಡ್ ಎಕನಾಮಿ ಆ್ಯಂಡ್ ಬ್ಯಾಕ್ವರ್ಡ್ ಕ್ಲಾಸಿಗೆ ಸಂಬಂಧಪಟ್ಟಂಥ ಕೋರ್ಸ್ಗಳಿರುವಂಥದ್ದು ನೆಕ್ಸ್ಟ್ ಕ್ಲಾಸ್ಗಳಲ್ಲಿ ಇದೆಲ್ಲ ಮುಂದುವರಿತಾ ಹೋಗ್ತಾರೆ. ಓಕೆ, ಥ್ಯಾಂಕ್ ಯು. ಚೆನ್ನಾಗಿ ಓದಿ, ಟೈಮ್ ವೇಸ್ಟ್ ಮಾಡಬಾರ್ದು. ಹತ್ತಿರ ಇದ್ದಾಗ ಎಸ್ಪೆಷಲಿ 12ರಿಂದ 15 ಗಂಟೆ ಓದಲೇಬೇಕು. ಜಾಬಲ್ಲಿದ್ದವರು ಸ್ವಲ್ಪ ರಜೆ ಹಾಕಿ ಎಟ್ಲೀಸ್ಟ್ ಒಂದು 10-12 ದಿನ ಆದರೂ ಇಷ್ಟು 15 ಅವರ್ ಆರಾಮಾಗಿ ಓದ್ಬೋದು. ವರ್ಷ ಪೂರ್ತಿ 15 ಅವರ್ ಓದೋಕ್ಕಾಗಲ್ಲ. ಎಕ್ಸಾಮ್ ಹತ್ರ ಇದ್ದಾಗ 15 ದಿನ, 12 ದಿನ, 10 ದಿನ ಅಂತೂ 15 ಅವರ್ ಆರಾಮಾಗಿ ಓದ್ತಾರೆ ಸಾಕಷ್ಟು ಜನ. 10-12 ದಿನ ಓದ್ಬಿಡಿ, ಆಮೇಲೆ ಮತ್ತೆ ರಿಲ್ಯಾಕ್ಸ್ ಆಗಿ ಓದೋದಿರುತ್ತೆ. ಓಕೆ, ಸೊ ಚೆನ್ನಾಗಿ ಓದಿ, ಟೈಮ್ ವೇಸ್ಟ್ ಮಾಡಬಾರ್ದು. ನೀಟಾಗಿ ನಾನು ಕೂಡ ಇಲ್ಲಿ ಫ್ರೀ ಕ್ಲಾಸ್ಗಳನ್ನು ಹಾಕ್ತಾ ಇರ್ತೀನಿ, ಆದಷ್ಟು ಪ್ರಯೋಜನ ತೊಗೊಳ್ಳಿ. ಥ್ಯಾಂಕ್ ಯು.